3 ತಿಂಗಳಿಂದ ಮಹಿಳೆಯರಿಗೆ ಬರ್ತಾ ಇಲ್ಲ ಗೃಹಲಕ್ಷ್ಮಿಯ ಕಾಸು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಅಪಸ್ವರವನ್ನ ನುಡಿತಾ ಇರುವಂತದ್ದು. ಕೊನೆಗೂ ಕಾಸು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದಂತಹ ಸರ್ಕಾರ ಶೀಘ್ರವೇ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನ ಕೊಡಲಿದೆ ಸರ್ಕಾರ. ಯಾವಾಗ ಬರುತ್ತೆ, ಎಷ್ಟು ತಿಂಗಳ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಅಂತೂ ಇಂತೂ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. 2 ತಿಂಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹಣ ಕಾಸು ಬರ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೀಗ ಮಹಿಳೆಯರು ಬೇಸರವನ್ನ ಹೊರಹಾಕ್ತಾ ಇರುವಂಥದ್ದು. 2 ಮಂತ್ಸ್ ಆಯಿತು, ಗೃಹಲಕ್ಷ್ಮಿಯ ಹಣ ಸೇರ್ತಾ ಇಲ್ಲ ಕೈಗೆ. ಅಪಸ್ವರವನ್ನ ನುಡಿತಾ ಇದ್ದಾರೆ ಮಹಿಳೆಯರು. ಕೊನೆಗೂ ಕಾಸು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿರುವಂತಹ ಸರ್ಕಾರ ಶೀಘ್ರವೇ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನು ಕೂಡ ಕೊಡಲಿದ್ದಾರಂತೆ. ಯಾವಾಗ ಬರುತ್ತೆ, ಎಷ್ಟು ತಿಂಗಳ ಹಣ ಜಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತೂ ಇಂತೂ ಫೈನಲ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಮಾತನಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೀತಿಯಾಗಿ ಕರೆಕ್ಟಾಗಿ ಮಂತ್ಲಿ ಹಾಕ್ತಾ ಇದ್ರು, ಏನು ಸಮಸ್ಯೆಗಳಾಗ್ತಾ ಇರಲಿಲ್ಲ. ರಾಜ್ಯದ ಜನರು ಕೂಡ ಖುಷಿಯಾಗಿದ್ರು. ಅದಾದ ನಂತರ ಎಲ್ಲಿ ಅಭಾವ ಉಂಟಾಯಿತು, ಎಲ್ಲಿ ಸಮಸ್ಯೆಗಳು ಎದುರಾಗ್ತಾ ಬಂತು, ಆಗ ತೊಂದರೆಗಳು ಫೇಸ್ ಮಾಡೋದಕ್ಕೆ ಈ ಕಡೆ ಜನರು ಕೂಡ ಸ್ಟಾರ್ಟ್ ಮಾಡಿದ್ರು. ಆ ಕಡೆಯಿಂದ ಓಕೆ ಫೈನಲಿ ನೋಡೋಣ, ಮುಂದಕ್ಕೆ ತಳ್ಳೋಣ ಅಂದ್ಕೊಂಡು ಹಾಗೆ ತಳ್ತಾ ಬಂದರು. ಯಾವಾಗ ಹಣ ಕರೆಕ್ಟಾಗಿ ಮಂತ್ಲಿ ಬರೋದಕ್ಕೆ ಸ್ಟಾಪ್ ಆಯಿತು, ಆದಾಗ ಮಹಿಳೆಯರು ಕೂಡ ಅಪಸ್ವರವನ್ನ ನುಡಿಯೋದಕ್ಕೆ ಮುಂದಾಗ್ತಾರೆ. ಬಿಕಾಸ್ ಆ ಭರವಸೆಗಳು ಗ್ಯಾರಂಟಿಗಳು ಅಂತ ಕೊಟ್ಟ ಮೇಲೆ ಅದನ್ನ ಈಡೇರಿಸಬೇಕಾಗಿದ್ದು ಅವರ ಕರ್ತವ್ಯ ಆಗುತ್ತೆ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈನಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಮಹಿಳೆಯರ ಆಕ್ರೋಶಕ್ಕೆ ಮಣಿದಿದೆ ಸಿದ್ದು ಸರ್ಕಾರ. 10 ದಿನದಲ್ಲಿ 2 ತಿಂಗಳ ಹಣವನ್ನ ಹಾಕೋದಕ್ಕೆ ಸರ್ಕಾರ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಇನ್ನು 4 ರಿಂದ 5 ದಿನದಲ್ಲಿ ಜಮೆ ಆಗುತ್ತೆ ಗೃಹಲಕ್ಷ್ಮಿಯ ಹಣ ಅಂತ ಕೂಡ ಹೇಳಲಾಗ್ತಾ ಇದೆ. ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ 8 ರಿಂದ 10 ದಿನದಲ್ಲಿ ಜಮಾ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 10 ದಿನದಲ್ಲಿ 2 ಕಂತುಗಳ ಹಣ ಜಮೆಗೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. 2 ತಿಂಗಳಿಂದ ಕೂಡ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಕಾಸು ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. 2 ಮಂತ್ಸ್ ಆಯಿತು. ಇದೇನು ಮೊದಲನೇ ಬಾರಿ ಅಲ್ಲ ಈ ರೀತಿ ಆಗ್ತಾ ಇರೋದು, ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಬಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶೀಘ್ರವೇ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. 10 ದಿನದಲ್ಲಿ 2 ತಿಂಗಳ ಹಣ ಕಂಪ್ಲೀಟ್ ಆಗಿ ಬರುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಇನ್ನು ಅಂದ್ರೆ 4 to 5 ಡೇಸ್ ಒಳಗಡೆ ಜಮೆ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಹಣ ಇನ್ನು 8 ರಿಂದ 10 ದಿನದಲ್ಲಿ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯಾದಂತಹ ಒಂದು ಭರವಸೆ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು.